ಒಂದು ಶುಭಾಶಯ. ಸೊ ಈ ದಿನ ಜೈ ಭೀಮ್ ಕ್ರಿಕೆಟ್ ಪಂದ್ಯಾವಳಿಗಳನ್ನ ನಡೆಸ್ತಕ್ಕಂಥ ಒಂದು ಪ್ರಯುಕ್ತ ಕ್ರಿಕೆಟ್ ಆಟಗಾರರನ್ನ ಹರಾಜು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಇವತ್ತು ಸನ್ಮಾನ್ಯ ಎಸ್.ವೈ. ಶಂಬಯ್ಯ ಸಮಾಜ ಸೇವಕರು ಹಾಗೂ ಯಲ್ಲಪ್ಪಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೇನು ಈ ಜೈ ಭೀಮ್ ಕಪ್ ಅನ್ನ ನಾವು ಇವತ್ತು ಗಣರಾಜ್ಯೋತ್ಸವದ ಒಂದು ಪ್ರಯುಕ್ತವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀನಾಥ್ ಅವರು, ಅಂಜಿ ಅವರು, ರಮೇಶ್ ಅವರು, ಸ್ಟಾಕ್ ಮಣಿ ಅವರು, ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಅವರ ಸ್ನೇಹಿತರು ಒಟ್ಟುಗೂಡಿ ಬಹಳ ಒಂದು ಶಿಸ್ತುಬದ್ಧವಾಗಿ ಈ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸ್ತಕ್ಕಂಥ ಒಂದು ಹಾದಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾಗಿರ್ತಕ್ಕಂಥ ಎಸ್.ವೈ. ಶಾಂಬಯ್ಯಣ್ಣವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಹಕಾರ ಇದೆ. ಮೊದಲನೇ ಬಹುಮಾನವನ್ನ ಅವರೇ ಕೊಡ್ತಾ ಇದ್ದಾರೆ. ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಟೂರ್ನಮೆಂಟ್ಗೆ ಒಂದು ಏನು ಲೈವ್ ಸಿಸ್ಟಮ್ ಅನ್ನ ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಟೂರ್ನಮೆಂಟಿನ ಎಲ್ಲಾ ಆಟಗಾರರಿಗೂ ಉಚಿತವಾಗಿರ್ತಕ್ಕಂಥ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಸಹ ಅವರೇ ಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಮತ್ತೊಬ್ಬ ನಮ್ಮ ಯಲ್ಲಪ್ಪಣ್ಣವರ ಒಂದು ಸಹಕಾರನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ನಮ್ಮ ಶಿವ ಕೇಳ್ತಾ ಇದ್ರು, ಒಂದು ಕ್ರೀಡೆ ಅಂತಂದ್ರೆ ಅದರಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ನಿಯಮಗಳನ್ನ ಇರುತ್ತೆ. ಆ ನಿಯಮಗಳಿಗೆ ಅನುಗುಣವಾಗಿ ಇದರ ಒಂದು ಪ್ರಾಯೋಜಕರು ಯಾರಿದ್ದಾರೆ ಮತ್ತು ಅಂಪೈರ್ಗಳು ಯಾರಿದ್ದಾರೆ ಅವರ ತೀರ್ಮಾನದ ಕೆಲವೊಂದು ನಿಯಮಗಳಂತೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ಬಹಳ ಶಿಸ್ತುಬದ್ಧವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ಟೂರ್ನಮೆಂಟ್ ಅಲ್ಲಿ ಯಾರು ಭಾಗವಹಿಸ್ತಾರೆ ಎಲ್ಲಾ ಮಾಲೀಕರಿಗಾಗ್ಲಿ ಆ ತಂಡದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಶುಭವಾಗ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ, ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತೊಮ್ಮೆ ಸನ್ಮಾನ್ಯ ಶಾಂಬಯ್ಯಣ್ಣನವರಿಗೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಜೈ ಕರ್ನಾಟಕ ಮಾತೆ.